ಮೊದಲು ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಕಟಗೇರಿ ಗ್ರಾಮದ ಉಮೇಶ್ ಡಬ್ಗಲ್ BSF ಸೈನಿಕರು ಹುತಾತ್ಮರಾದಾಗ ಅವರ ಪಾರ್ಥಿವ ಶರೀರವನ್ನು ತಗೊಂಡು ಬಂದು ಆ ಒಂದು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಂಥ ಚಾಕೂರಿನ BSF ಸೈನಿಕರು ಇವರಿಗೆ ನಮ್ಮ ಮನೆಯಲ್ಲಿ ಕರೆದುಕೊಂಡು ಬಂದು ಅವರಿಗೆ ನಾವು ಶಾಲು ಹೊದಿಸಿ ಸನ್ಮಾನ ಮಾಡಲಾಯಿತು. ಪ್ರತಿಯೊಬ್ಬ ಸೇನಾಧಿಕಾರಿ ಹಾಗೂ ಎಲ್ಲ ಸೈನಿಕರಿಗೂ ಕೂಡ ನಮ್ಮ ಮನೆಗೆ ಪ್ರೀತಿಯಿಂದ ಆಹ್ವಾನ ಮಾಡಿ ಅವರಿಗೆ ತುಂಬ ಪ್ರೀತಿಯಿಂದ ಗೌರವದಿಂದ ಆ ಸೈನಿಕರಿಗೆ ನಾವು ಸನ್ಮಾನ ಮಾಡಿದೆವು. ಆ ಸೈನಿಕರು ತುಂಬ ಸಂತೋಷಪಟ್ಟರು. ನಮ್ಮದು ಯಾವುದೋ ಒಂದು ಊರು, ನಿಮ್ಮದು ಯಾವುದೋ ಒಂದು ಊರು, ಒಂದು ದಿನ ಮಾತ್ರ ನೀವು ಪರಿಚಯವಾಗಿದ್ದು ಇಷ್ಟೊಂದು ಸೈನಿಕರ ಬಗ್ಗೆ ನೀವು ಅಭಿಮಾನ ಇಟ್ಟುಕೊಂಡು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ನಮಗೆಲ್ಲ ಈ ರೀತಿ ಸನ್ಮಾನ ಮಾಡಿದ್ದೀರಿ ಅಂತ ನಮಗೆ ಹೇಳಿದರು. ಹಾಗೆ ನಮ್ಮ ತಾಯಿಯವರು ಕೂಡ ಎಲ್ಲ ಯೋಧರಿಗೂ ತಿಲಕ ಹಚ್ಚಿ ಆರತಿ ಮಾಡಿದರು. ಪ್ರತಿಯೊಬ್ಬ ಸೈನಿಕರಿಗೂ ಹಾಗೂ ಸೇನಾಧಿಕಾರಿಗೂ ತುಂಬ ಸಂತೋಷಪಟ್ಟರು. ಆ ಸೈನಿಕರಿಗೆ ನಾವು ಇಲ್ಲೊಂದು ಐತಿಹಾಸಿಕ ಮಂದಿರವಿದೆ ಎಂದಾಗ ಹೋಗೋಣ ಸರ್ ಅಂತ ನಾನು ಕೇಳಿದಾಗ ಅವರು ನಿಮ್ಮ ಮನೆಯೇ ನಮಗೆ ದೇವಸ್ಥಾನ, ನಿಮ್ಮ ಮನೆಗೆ ಬಂದು ಹೋಗಿದ್ದೇವೆ, ಅಲ್ಲಿ ಮತ್ತ್ಯಾಕೆ ದೇವರ ಗುಡಿ ಎಂದಾಗ ನನಗೂ ಕೂಡ ಹೆಮ್ಮೆ ಎನಿಸಿತು. ಅಂಥ ಸೇನಾಧಿಕಾರಿ ಬಾಯಲ್ಲಿ ನಮ್ಮ ಈ ಚಿಕ್ಕ ಸೇವೆಯನ್ನು ಗುರುತಿಸಿ ಈ ರೀತಿ ದೊಡ್ಡ ಮಾತುಗಳನ್ನು ಹೇಳಿದಂಥ ಸೇನಾಧಿಕಾರಿಯವರಿಗೆ ಕನ್ನಡನೇ ಬರೋದಿಲ್ಲ. ಈ ಸೈನಿಕರಿಗೆ ಕನ್ನಡನೇ ಬರದೇ ಇರುವಂಥ ಸೈನಿಕರು ಪ್ರತಿಯೊಬ್ಬರೂ ಕೂಡ ಅವರೊಟ್ಟಿಗೆ ನಾನು ಒಂದು ದಿನ ಕಳೆದೆ. ಆತ್ಮೀಯ ಸಹೋದರರು ಕೂಡ ಎಲ್ಲರೂ ಕೂಡ ಬಂದು ಈ ಒಂದು ನಮ್ಮ ಮನೆಗೆ ಬಂದಾಗ ನಮಗೂ ಕೂಡ ಅಷ್ಟೇ ಸಂತೋಷವಾಯಿತು. ಈ ಸೈನಿಕರು ಇಡೀ ಕರ್ನಾಟಕವನ್ನೇ ಹೊಗಳಿದರು. ಈ ಥರ ನಮಗೆ ಸನ್ಮಾನ ಎಲ್ಲಿ ಆಗಿದ್ದಿಲ್ಲ ಅಂತ ಹೇಳಿ ತುಂಬ ಸಂತೋಷಪಟ್ಟರು. ಬೇರೆ ಬೇರೆ ರಾಜ್ಯದ ಸೈನಿಕರು ಒಬ್ಬ ಯೋಧ ಹುತಾತ್ಮನಾದಾಗ ತನ್ನ ಸಹಪಾಠಿಯ ಪಾರ್ಥಿವ ಶರೀರ ತೆಗೆದುಕೊಂಡು ಬಂದಿರತಕ್ಕಂಥ ಯೋಧರು ಇವರು. ಈ ಎಲ್ಲ ಯೋಧರು ಕೂಡ ಇವರಿಗೆ ಗೌರವ ಸಮರ್ಪಣೆ ಮಾಡಲಾಯಿತು. ಇವರಿಗೆ ಆರತಿ ಮಾಡಿ ಹೂವಿನ ಹಾರ ಹಾಕಿ ಇವರಿಗೆ ಸಕ್ಕರೆ ಕೊಟ್ಟು ಸಂಪ್ರದಾಯ ಪ್ರಕಾರ ನೀರು ಕುಡಿಸಿ ಈ BSF ಯೋಧರು ನಮ್ಮನ್ನು ಒಂದೇ ದಿನದಲ್ಲಿ ತುಂಬ ಹಚ್ಚಿಕೊಂಡು ಬಿಟ್ಟಿದ್ದರು. ಹೋಗಬೇಕಾದರೆ ಒಬ್ಬರು ಸೈನಿಕರ ಕಣ್ಣಲ್ಲಿ ನೀರು ಬರುತ್ತಿತ್ತು. ಒಂದು ದಿನದಲ್ಲಿ ನಮಗೆ ಎಷ್ಟು ತಾವೆಲ್ಲ ಸೇವೆ ಮಾಡಿದ್ದೀರಿ, ಬೆಳಗ್ಗೆಯಿಂದ ರಾತ್ರಿ ಮತ್ತೆ ಬೆಳಗ್ಗೆ ಇಷ್ಟೆಲ್ಲ ಸೇವೆ ಮಾಡಿದ್ದೀರಿ, ನಿಮ್ಮನ್ನು ನಾವು ಮತ್ತೆ ಭೇಟಿ ಆಗ್ತೀವೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಿಮ್ಮ ಭೇಟಿಯಾದ ಈ ದಿನವನ್ನು ನಾವು ಯಾವತ್ತೂ ಕೂಡ ಮರೆಯೋದಿಲ್ಲ ಅಂತ ಪ್ರತಿಯೊಬ್ಬ ಸೈನಿಕರು ಕೂಡ ತುಂಬ ಭಾವುಕರಾಗಿ ಹೇಳಿದರು. ನಮ್ಮ ಸೌಭಾಗ್ಯ ಈ ರೀತಿ ಕಣ್ಣಿಗೆ ಕಾಣುವ ದೇವರು ನಮ್ಮ ಮನೆಗೆ ಬಂದು
ನಮ್ಮ ಮನೆ ಪಾವನ ಮಾಡಿದ್ದಕ್ಕಾಗಿ ತಮಗೆಲ್ಲ इन्होंने अनंत कोटि नमन डबगल का अंत्यक्रिया के लिए आए थे बीएसएफ सोल्जर। सभी फौजियों को हमारा घर को हम प्यार से उनको बुलाए। उन्होंने सभी फौजियों साहब हमारे घर को आके ये साहब है ना हमारे साथ बैठ के खाना खिलाया फौजियों का गाड़ी में। हमको बहुत खुश हो गया। फौज वाला हमारा रियल हीरो है। फौज वाला हमारा भगवान है। ये फौज वाला हमारे घर को आके हमारा घर पावन हो गया। फौज वालों को हमारे घर में भगवान जैसे हम देखते हैं। ऐसे फौज वाला कर्नाटक आए ना, सभी फौज वालों को बहुत बहुत प्रणाम करता हूँ मैं। ನಮ್ಮ ಮನೆಗೆ ಬರುತ್ತಿರುವ ಸೇನಾಧಿಕಾರಿ ಹಾಗೂ ಸೈನಿಕರು ಅವರ ವಾಹನದಲ್ಲಿ ನನಗೆ ಕುಳಿತುಕೊಳ್ಳಲು ಅವಕಾಶ ಕೊಟ್ಟಿರತಕ್ಕಂಥ ಸೇನಾಧಿಕಾರಿ ಆ ಸೈನಿಕರಿಗೆ ತುಂಬ ಹೃದಯದ ಧನ್ಯವಾದಗಳು। ಇದೇ ಮೊದಲ ಬಾರಿಗೆ ನಾನು ಸೇನಾ ವಾಹನದಲ್ಲಿ ಚಲಿಸುತ್ತಿದ್ದೆ, ಅದು ನಮ್ಮ ಊರಿನಲ್ಲಿ ಹೋಗಬೇಕೆಂದು ನನಗೆ ತುಂಬ ಆಸೆ ಇತ್ತು। ನಮ್ಮ ಊರಿನಲ್ಲಿ ಬನಶಂಕರಿ ದೇವಿಯ ದರ್ಶನ ಪಡೆದ ಸೇನಾಧಿಕಾರಿ ಅವರಿಗೆ ಮಾಲಾರ್ಪಣೆ ಮಾಡಿ ಅವರಿಗೆ ದೇವಿಯ ದರ್ಶನ ಮಾಡಿಸಿದೆವು ಈ BSF ಯೋಧರಿಗೆ। ನನ್ನ ಮುದ್ದು ಅಳಿಯ ಕೂಡ ಅವರಿಗೆ ಪ್ರತಿಯೊಬ್ಬರಿಗೂ ಗೌರವ ಕೊಟ್ಟು ಸೆಲ್ಯೂಟ್ ಹೊಡೆದು ತನ್ನ ಪರಿಚಯ ಮಾಡಿ ಕೊಳ್ಳುತ್ತಿದ್ದಾನೆ। ಚಿಕ್ಕ ಮಕ್ಕಳಿಗೆ ನಾವು ತೋರಿಸಬೇಕಾಗಿದ್ದು ಇವರು ನಮ್ಮ ನಿಜವಾದ ಹೀರೋಗಳು ಎಂದು ನಾವು ತೋರಿಸಬೇಕು, ಮತ್ತೆ ಯಾರನ್ನೂ ಅಲ್ಲ। ಪ್ರತಿಯೊಬ್ಬ ಸೈನಿಕರಿಗೂ ಅಷ್ಟೇ ಗೌರವ ಕೊಟ್ಟ ಈ ನನ್ನ ಮುದ್ದಿನ ಅಳಿಯ ವೀರೇಶ್ ಜವಳಿ ಅವರು। ಸೈನಿಕರನ್ನು ನಾವು ಬದುಕಿದ್ದಾಗ ಗೌರವಿಸಬೇಕು, ಅವರಿಗೆ ನಾವು ಇದ್ದೀವಿ, ನೀವು ಸುಖವಾಗಿ ಅಲ್ಲಿ ಕರ್ತವ್ಯವನ್ನು ಮಾಡಿ ಎಂದು ನಾವು ಅವರಿಗೆ ಧೈರ್ಯ ಹೇಳಬೇಕು। ಸೈನಿಕರಿಗೆ ಯಾವಾಗಲೂ ನಾವು ಬದುಕಿದ್ದಾಗ ಬೆಲೆ ಕೊಡಬೇಕು, ಹುತಾತ್ಮರಾದಾಗಲ್ಲ। ಹುತಾತ್ಮರಾದಾಗೇನು ಮೂಕ ಪ್ರಾಣಿಗಳು ಬಂದು ಕೂಡ ಕಣ್ಣೀರು ಸುರಿಸುತ್ತವೆ। ಹಾಗಾಗಿ ಯಾರೇ ಸೈನಿಕರು ಕಂಡಾಗ ಅವರನ್ನು ಗೌರವಿಸಬೇಕಾಗಿದ್ದು ಈ ಭಾರತದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ। ಇವತ್ತು ನಾವೆಲ್ಲ ಸುಖನಿದ್ರೆ ಹಾಗೂ ನಮ್ಮ ದೇಶ ಸುರಕ್ಷಿತವಾಗಿದೆ ಎಂದರೆ ಅದಕ್ಕೆ ಈ ಸೈನಿಕರು ಗಡಿಯಲ್ಲಿ ನಿಂತು ಹಗಲು ರಾತ್ರಿ ಚಳಿ ಬಿಸಿಲು ಮಳೆಯನ್ನು ಲೆಕ್ಕಿಸದೆ ಅಲ್ಲಿ ನಮ್ಮನ್ನು ರಕ್ಷಣೆ ಮಾಡುತ್ತಿದ್ದಾರೆ ಅಂದಾಗಲೇ ನಾವು ಎಲ್ಲರಲ್ಲಿ ಸುಖದಿಂದ ನಿದ್ರೆ ಮಾಡುತ್ತಿರುವುದು। ನೋಡಿ ನಮ್ಮ ಬಾದಾಮಿ ಸೈನಿಕರಿಗೆ ನಾಯಕ್ ಸರ್ ಅವರ ಮಾಲಾರ್ಪಣೆ ಹಾಕಿ ಅವರಿಗೆ ಎಷ್ಟು ಗೌರವ ಕೊಡುತ್ತಿದ್ದಾರೆ ಸೃಜನ್ ನಾಯಕ್ ಅವರು। ಇದೊಂದು ಸೈನಿಕರಿಗೆ ಎಷ್ಟು ನಾವು ಗೌರವ ಕೊಟ್ಟರೂ ಕೂಡ ನಾವು ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಹಾಗೆ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ। ಎಲ್ಲರಿಗೂ ಒಳ್ಳೆಯದಾಗಲಿ। ಜೈ ಹಿಂದ್, ಜೈ ಭಾರತ್। ನಿಮ್ಮ ಸಬ್ಸ್ಕ್ರೈಬ್ ಹಾಗೂ ಫಾಲೋ ಹಾಗೂ ಶೇರ್ ಅದೇ ನಮಗೆ ಮತ್ತೊಂದು ವಿಡಿಯೋಗೆ ಪ್ರೋತ್ಸಾಹವಾಗುತ್ತದೆ।
ಜೈ ಹಿಂದ್, ಜೈ ಭಾರತ್.